ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೆನ್ ಟು ಮೆನ್ ಮಾರ್ಕಿಂಗ್ ಅಂತಾರೆ ಇದಕ್ಕೆ. ಮೆನ್ ಟು ಮೆನ್ ಮಾರ್ಕಿಂಗ್ ಅಂದರೆ ಒಬ್ಬೊಬ್ಬರೇ ವ್ಯಕ್ತಿಯನ್ನು ಹುಡುಕಿ ಆತನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡೋದು ಮತ್ತು ಆತನ ಧ್ವನಿಯನ್ನು ಅಡಗಿಸುವಂಥ ಕೆಲಸ. ಅಜಿತ್ ಭಾರತಿ ಎನ್ನುವಂಥ ಒಬ್ಬ ಯೂಟ್ಯೂಬರ್ ಮೇಲೆ ಕರ್ನಾಟಕದಲ್ಲಿ ಒಂದು ಕೇಸನ್ನು ಹಾಕಲಾಗಿದೆ. ಸೆಕ್ಷನ್ 153A ಮತ್ತು 505(2) ಪ್ರಕಾರ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಅಂತ ಈತ ತನ್ನ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಯೂಟ್ಯೂಬ್ನಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಕೇಸನ್ನು ಹಾಕಿರುವಂಥದ್ದು. ಹಿಂದಿ ಚಾನಲ್ ಇದು, ಅಜಿತ್ ಭಾರತಿ ಚಾನಲ್ಲು. 555K 555K ಅಂದರೆ 5,55,000 ವೀಕ್ಷಕರನ್ನು ಚಂದಾದಾರನ ಹೊಂದಿರುವಂಥ ಅತ್ಯಂತ ವಿಶ್ವಾಸಾರ್ಹವಾದಂಥ ಯೂಟ್ಯೂಬ್ ಚಾನಲ್. ನಾನು ಕೂಡ ಇಷ್ಟಪಡುವಂಥ ಚಾನಲ್. ಏಕೆಂದರೆ ಈ ವ್ಯಕ್ತಿ ಪಕ್ಷಾತೀತವಾಗಿ ತನ್ನ ಅಭಿಪ್ರಾಯ ಏನಿದೆ ಅನ್ನು ಮಂಡಿಸುವುದರಲ್ಲಿ ಸಮರ್ಥನಾದಂಥ ವ್ಯಕ್ತಿ. ಅದು ಭಾರತೀಯ ಜನತಾ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, ಆಮ್ ಆದ್ಮಿ ಪಕ್ಷ ಇರಲಿ, ಯಾವುದೇ ಪಕ್ಷ ಇರಲಿ. ರಾಷ್ಟ್ರವಾದಿ ಚಾನಲ್ಲು. ಆದರೆ ಹಾಗಂತ ಭಾರತೀಯ ಜನತಾ ಪಕ್ಷದ ಭಟ್ಟಂಗಿಯಾಗಿ ಯಾವತ್ತೂ ಕೆಲಸ ಮಾಡಿಲ್ಲ. ಬಿ ಜೆ ಪಿ ತಪ್ಪು ಮಾಡಿದ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ಕೂಡ ಇನ್ನಿಲ್ಲದ ಹಾಗೆ ಹರಿತವಾಗಿ ಮಾತನಾಡಿ ಕಟೂಕ್ತಿಯ ಮೂಲಕ ಎಚ್ಚರಿಸಿದಂಥ ವ್ಯಕ್ತಿ ಈ ಅಜಿತ್ ಭಾರತಿ. ಈತನ ಮೇಲೆ ಕರ್ನಾಟಕದಲ್ಲಿ ಮೊಕದ್ದಮೆ ದಾಖಲಾಗಿದೆ. ಕರ್ನಾಟಕದಲ್ಲಿ ಯಾಕೆ ಮೊಕದ್ದಮೆ ದಾಖಲಾಗತ್ತೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಟ್ವೀಟ್ಗಳಲ್ಲಿ ಹಾಕ್ಕೊಂಡಿದ್ದಾರೆ ತೆಲಂಗಾಣದಲ್ಲಿಯೂ ನಾವು ಕೇಸ್ ಹಾಕ್ತೀವಿ ಅಂತ. ತೆಲಂಗಾಣದಲ್ಲಿಯೂ ಯಾಕೆ ಕೇಸ್ ಹಾಕ್ತಾರೆ? ಏಕೆಂದರೆ ಅಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಅಂದರೆ ಉದ್ದೇಶಪೂರ್ವಕವಾಗಿ ಯಾರು ಈ ದೇಶದಲ್ಲಿ ಧ್ವನಿಯನ್ನು ಎತ್ತಾರೋ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಧ್ವನಿಯನ್ನು ಅಡಗಿಸುವಂಥ ಕೆಲಸವನ್ನು ಮೆನ್ ಟು ಮೆನ್ ಮಾರ್ಕಿಂಗ್ ಮಾಡುವ ಮೂಲಕ ಮುಗಿಸ್ಬಿಡಬೇಕು ಅನ್ನುವಂಥ ತಂತ್ರಗಾರಿಕೆ. ನಿಮಗೆ ಗೊತ್ತಿದೆ, ಚುನಾವಣೆಯ ಸಂದರ್ಭದಲ್ಲಿ AI ಅನ್ನು ಬಳಸಿಕೊಂಡು ChatGPT ಮೂಲಕ ಭಾರತದಲ್ಲಿರುವಂಥ ರಾಷ್ಟ್ರವಾದಿ ಯೂಟ್ಯೂಬ್ ಚಾನಲ್ಗಳು ಯಾವಿದ್ದಾವೆ ಅದನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂಥ, ಅದರ ವ್ಯೂವರ್ಶಿಪ್ ಜಾಸ್ತಿ ಆಗಲಾರದ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಲಾಗಿತ್ತು. ಅದೇ ಎಡಚರ ಚಾನಲ್ಗಳು 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಓಡ್ತಾ ಇದ್ದರೆ ಆ ಜರ್ಮನ್ ಕಾಕ್ರೋಚ್ದು ಕೋಟಿಗಟ್ಟಲೆ ವ್ಯೂ ಆಗುವಾಗ ರಾಠಿದು ಇಲ್ಲಿ ರಾಷ್ಟ್ರವಾದಿ ಚಾನಲ್ಗಳ ವ್ಯೂವರ್ಶಿಪ್ಪೇ ಆಗಲಾರ್ದಾಗೆ. ನನಗೆ ಎಷ್ಟೋ ಜನ ಫೋನ್ ಮಾಡ್ತಾಯಿದ್ರು, ನಿಮ್ಮ ಚಾನಲ್ನಲ್ಲಿ ಈಗ ವಿಡಿಯೋಗಳೇ ಬರ್ತಾ ಇಲ್ವಲ್ಲ, ಮುಂಚೆ ಎಷ್ಟೊಂದು ಸರ್ಫೇಸ್ ಆಗ್ತಾಯಿದ್ವಿ, ಸರ್ಫೇಸ್ ಆಗೋದಿಲ್ಲ ನಿಮ್ಮ ಅಂತ ಚಂದಾದಾರ ಆದವರು ಈ ಮಾತನ್ನು ನನಗೆ ಹೇಳಿದ್ದು. ಅಂದರೆ ಒಂದು ಪರೋಕ್ಷವಾಗಿ ಯಾರಿಗೂ ವಿಡಿಯೋಗಳು ತಲುಪಲಾರದ ಹಾಗೆ ಮಾಡೋದು. ಈ ಬಾರಿಯ ಚುನಾವಣೆಯಲ್ಲಿ 2024 ಚುನಾವಣೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಸದ್ದನ್ನು ಮಾಡಿದ್ದು ಯೂಟ್ಯೂಬ್. ನಿಮಗೆ ಗೊತ್ತಿದೆ, 2014-19 ಸಂದರ್ಭದಲ್ಲಿ ಫೇಸ್ಬುಕ್ ಮತ್ತು ವಾಟ್ಸಪ್ಪನ್ನು ಬಳಸ್ಕೊಳ್ಳಲಾಯಿತು. ವಾಟ್ಸಪ್ಪನ್ನು ಹೇಗೆ ದಮನಗೊಳಿಸಲಾಯಿತು ಅಂತಂದರೆ ಕಾಂಗ್ರೆಸ್ನವರು ಇದು ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳ್ತಾ ವಾಟ್ಸಪ್ನಲ್ಲಿ ಬರುವ ಯಾವ ವಿಷಯಗಳು ನಂಬಲರ್ಹ ಅಲ್ಲ ಅನ್ನುವ ರೀತಿಯಲ್ಲಿ ಒಂದು ನ್ಯಾರೇಟಿವನ್ನು ಸೃಷ್ಟಿ ಮಾಡ್ತಾರೆ. ಸಂಪೂರ್ಣವಾಗಿ ವಾಟ್ಸಪ್ಪನ್ನು ಜನ ನಂಬುವುದನ್ನು ಕಡಿಮೆ ಮಾಡುವ ಹಾಗೆ ಮಾಡ್ತಾರೆ. ಆದರೆ 2024ರಲ್ಲಿ ಅದೇ ವಾಟ್ಸಪ್ಪನ್ನು ಬಳಸಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಭಾರತೀಯ ಜನತಾ ಪಕ್ಷಕ್ಕೆ ಹೇಗೆ ನಷ್ಟ ಮಾಡಬೇಕು ಅನ್ನುವಂಥ ನರೇಟಿವ್ ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಜೊತೆಗೆ ಯೂಟ್ಯೂಬ್ ಚಾನಲ್ಗಳ ಮೂಲಕ ಯಾವುದು ಆರ್ಗ್ಯಾನಿಕ್ ಆಗಿ ಹೋಗ್ತಾ ಇತ್ತು ರಾಷ್ಟ್ರವಾದಿ ಚಾನಲ್ಗಳು, ಅದು ತಲುಪಲಾರದ ಹಾಗೆ ಮಾಡುವಂಥ ಒಂದು ದೊಡ್ಡ ತಂತ್ರಗಾರಿಕೆಯನ್ನು ಮಾಡಲಾಗುತ್ತೆ. ಅದಕ್ಕಾಗಿ ಇಸ್ರೇಲ್ನ ಒಂದು ಕಂಪನಿಯನ್ನು ಕೂಡ ಹೈರ್ ಮಾಡಲಾಗಿತ್ತು ಅನ್ನುವಂಥ ವಿಷಯ ತಮಗೆ ಈಗಾಗಲೇ ಗೊತ್ತಿರುವಂಥದ್ದು. ಅದಾದ ಮೇಲೆ ಚುನಾವಣೆ ಆಗತ್ತೆ. ಇವರ ನಿರೀಕ್ಷೆಯನ್ನು ಮೀರಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ಹಿಡಿದ್ಬಿಡ್ತಾರೆ. ನರೇಂದ್ರ ಮೋದಿ ಅಧಿಕಾರ ಹಿಡಿಯಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಸೊರೋಸ್ನಿಂದ ಹಿಡಿದು ಎಲ್ಲರೂ ಪ್ರಯತ್ನ ಮಾಡಿದರು. ಅದು ಬಹಿರಂಗವಾಗಿ ಸಾರಿದ್ರು ಕೂಡ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಸರ್ಕಾರ ಬರಬಾರ್ದು, ಅದಕ್ಕೆ $1 ಮಿಲಿಯನ್ ಬೇಕಾದ್ರೂ ನಾನು ಖರ್ಚು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಸೊರೋಸ್ ಚುನಾವಣೆಗೆ 1 ವರ್ಷ ಮುಂಚೆ ಹೇಳಿದಂಥದ್ದು. ಅದಾದ ಮೇಲೆ ಎಲ್ಲ ರೀತಿಯದಾದಂಥ ತಂತ್ರಗಾರಿಕೆ ಟೂಲ್ ಕಿಟ್ಗಳನ್ನು ನಿರಂತರವಾಗಿ ಬಳಸಲಾಯಿತು. ಅದಾಗಿಯೂ ಕೂಡ ನರೇಂದ್ರ ಮೋದಿ ಯಾವಾಗ ಪ್ರಧಾನಮಂತ್ರಿ ಆಗ್ತಾರೋ ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳೇನೆಂದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಯಾರು ರಾಹುಲ್ ಗಾಂಧಿ ಅಥವಾ ಈ ದೇಶದ ಎಡಚರರ ಬಗ್ಗೆ ಮಾತಾಡ್ತಾರೋ ಅವರೊಬ್ಬೊಬ್ಬರನ್ನ ಮೆನ್ ಟು ಮೆನ್ ಮಾರ್ಕಿಂಗ್ ಮಾಡಿ ಅವ್ರ ಮೇಲೆ ಮೊಕದ್ದಮೆಯನ್ನು ಹಾಕುವಂಥ ಒಂದು ತಂತ್ರಗಾರಿಕೆ ಈಗ ಶುರುವಾಗಿರೋದು. ಅದರ ಒಂದು ಉದಾಹರಣೆ, ಈಗ ಜ್ವಲಂತ ಉದಾಹರಣೆ ಅಂದರೆ ಅಜಿತ್ ಭಾರತಿ ಮೇಲೆ ಹಾಕಿರುವಂಥ ಮೊಕದ್ದಮೆ. 13ನೇ ತಾರೀಕು ಈ ರೀತಿ ಒಂದು ಕೇಸನ್ನು ಫೈಲ್ ಮಾಡಲಾಗ್ತಾರೆ. 153A 505(2) ಪ್ರಕಾರ ಅದನ್ನು ಏನು ಮಾಡಿದ್ದಾರೆ, ಈತ ತಪ್ಪು ಮಾಡಿದ್ದೇನು ಅಂತ ನೀವು ಹೇಳಬೇಕು. ಕೇಸ್ ಹಾಕಿದ್ದಾರೆ ಅಂದ್ರೆ ಅಂಥದ್ದು ಮಾಡಿರ್ಬೋದಲ್ವಾ. ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಅಂತ ಹೇಳಿದ್ದಾರೆ ಇವರು.
ಅಜಿತ್ ಭಾರತಿ. ವಾಸ್ತವವಾಗಿ ಅದು ನಿಜ, ಅದ್ರ ಬಗ್ಗೆ ನೀವು ಅನುಮಾನವನ್ನೇ ಪಡಬೇಕಾಗಿಲ್ಲ. ಏಕೆಂದರೆ ಹಿಂದುತ್ವ ಬೇರೆ, ಹಿಂದೂ ಬೇರೆ, ಹಿಂದೂ ಅಂದರೆ ಏನು ನನಗೆ ಗೊತ್ತು, ಈ ರೀತಿಯಾದಂಥ ಅತ್ಯಂತ ಕ್ಷುಲ್ಲಕವಾದ ಮಾತುಗಳನ್ನ ಇದೇ ರಾಹುಲ್ ಗಾಂಧಿ ಬೇಕಾದಷ್ಟು ಸಲ ಆಡಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ ಸುಳ್ಳಿನ ಮೇಲೆ ಭಾರತೀಯ ಜನತಾ ಪಕ್ಷದವ್ರು ಇವತ್ತವರೆಗೂ ಒಂದು ಕೇಸ್ ಹಾಕಿಲ್ಲ. ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದರೆ ಸಂವಿಧಾನವನ್ನು ಬದಲಿಸ್ತಾರೆ ಅಂತ ರಾಹುಲ್ ಗಾಂಧಿ ಇಡೀ ಚುನಾವಣೆಯಲ್ಲಿ ಈ ಸಲ ಪ್ರಚಾರ ಮಾಡಿದರು. ಸಂವಿಧಾನವೇ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಮೀಸಲಾತಿ ರದ್ದು ಮಾಡ್ತಾರೆ ಅಂತ ಹೇಳಿದರು. ಎಲ್ಲಿಯೂ ಒಂದೇ ಒಂದು ಕಡೆ ಈ ರೀತಿ ನರೇಂದ್ರ ಮೋದಿ ಮಾತನಾಡಿದಂಥ ನಿಮಗೆ ಎಲ್ಲಿಯೂ ಉಲ್ಲೇಖವೇ ಸಿಗೋದಿಲ್ಲ, ನಿಮಗೆ ಅದರ ಸಾಕ್ಷ್ಯಗಳಿಲ್ಲ ಸಂವಿಧಾನವನ್ನು ಬದಲಿಸ್ತಾರೆ ಅನ್ನೋದಕ್ಕೆ ನರೇಂದ್ರ ಮೋದಿಯವರು, ಮತ್ತು ಈ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಅನ್ನೋದಕ್ಕೆ ಎಲ್ಲಿ ದಾಖಲಾತಿ ಇಲ್ಲ. ಆದರೆ ಇಡೀ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಹೋದಲ್ಲೆಲ್ಲ ರಾಹುಲ್ ಗಾಂಧಿ ಹೇಳಿದ್ದು ಅದನ್ನೇ. ಹಾಗಾದರೆ ರಾಹುಲ್ ಗಾಂಧಿ ಮೇಲೆ ಈ ದೇಶದಲ್ಲಿ ಎಷ್ಟು ಕೇಸ್ ಹಾಕ್ಬೋದು ಸುಮ್ಮನೆ ಆಲೋಚನೆ ಮಾಡಿ. ಆದರೆ ಇಲ್ಲಿಯವರೆಗೂ ಯಾವುದೇ ರಾಷ್ಟ್ರವಾದಿಯಾಗಲಿ ಇಂಥದ್ದೊಂದೇ ಒಂದು ಪ್ರಕರಣವನ್ನು ಹಾಕಿಲ್ಲ. ಹಾಗೆ ನೋಡಿದರೆ ಸಂವಿಧಾನಕ್ಕೆ ಅತಿ ಹೆಚ್ಚು ಗೌರವ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚತೀರ್ಥವನ್ನು ಮಾಡಿದ್ದೇ ನರೇಂದ್ರ ಮೋದಿ. ಹಣೆಗೆ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ನಮಸ್ಕಾರ ಮಾಡಿ ಅಧಿಕಾರ ಸ್ವೀಕಾರ ಮಾಡಿದ್ದು ನರೇಂದ್ರ ಮೋದಿ. ಆದರೆ ಇವ್ರು ಹೇಳ್ತಾರೆ ಸಂವಿಧಾನವನ್ನೇ ಬದಲಿಸಿಬಿಡ್ತಾರೆ ಅಂತ. ಯಾವುದೋ ರಸ್ತೆಯಲ್ಲಿ ಒಬ್ಬ ಹೋದವನು ಮಾತಾಡಿದ್ದನ್ನೇ ನರೇಂದ್ರ ಮೋದಿ ಅವರ ಅಜೆಂಡಾ ಇದು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿದ್ದು ಸುಳ್ಳು ಹೌದಾ ಅಲ್ವಾ ನನಗೆ ಹೇಳಿ. ಈ ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಅಂತ ಈತ ಹೇಳಿದ್ದಾರೆ, ಅಜಿತ್ ಭಾರತಿ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ ಅಂತ ಇವರೀಗ ಕೇಸ್ ಹಾಕಿದ್ದಾರೆ ಕರ್ನಾಟಕದಲ್ಲಿ. ಹಾಗೆ ನೋಡಿದರೆ ಪ್ರಿಯಾಂಕ್ ಖರ್ಗೆ, ಯಾವ ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರ ಮಗ ಪ್ರಿಯಾಂಕ್ ಖರ್ಗೆ ಇಲ್ಲಿ IT ಮಿನಿಸ್ಟರ್ ಆದರೂ, ಆದ ತಕ್ಷಣ ಆತನ ಮಾತುಗಳನ್ನು ಕೇಳಬೇಕಾಗಿತ್ತು, ಆತನ ಆಕ್ರಮಣಕಾರಿ ಧೋರಣೆಯನ್ನು ನೋಡಬೇಕಾಗಿತ್ತು. ಒದ್ದು ಒಳಗೆ ಹಾಕ್ತೀವಿ ಅಂತ ಹೇಳಿದ್ರು. ಚಕ್ರವರ್ತಿ ಸೂಲಿಬೆಲೆ ಒದ್ದು ಒಳಗೆ ಹಾಕ್ತೀವಿ. ಯಾವ ಕಾರಣಕ್ಕೆ ಒಳಗೆ ಹಾಕ್ತೀರಿ? ಸಚಿವನಾದಂಥ ವ್ಯಕ್ತಿಯ ಭಾಷೆ ಹೇಗಿರಬೇಕು, ನಡೆ ಹೇಗಿರಬೇಕು ನೋಡಿ ಸ್ವಾಮಿ. ಕಾನೂನು ಪ್ರಕಾರ ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಕೇಸ್ ಆಗತ್ತೆ ಅಂತ ಹೇಳಿದ್ರೆ ನಾನು ಒಪ್ತೇನೆ, ನೀವು ಒಪ್ತೀರಿ. ಇನ್ನೂ ಅಧಿಕಾರ ಸ್ವೀಕಾರ ಮಾಡಿಲ್ಲ, ಇನ್ನೂ ಸಚಿವ ಅಂತ ಇನ್ನು ಹೇಳೇ ಇಲ್ಲ ಸರಿಯಾಗಿ, ಈತ ಇನ್ನೂ ಕೋಟೆ ಹಾಕ್ಕೊಂಡಿಲ್ಲ, ಆಗಲೇ ಒದ್ದು ಒಳಗೆ ಹಾಕ್ತೀನಿ ಅನ್ನುವಂಥ ಶಬ್ದವನ್ನು ಮಾತಾಡಿದರು. ಅಂದರೆ ಅವತ್ತಿನಿಂದನೂ ಈವರೆಗೆ ಈ ದೇಶದಲ್ಲಿರುವಂಥ ರಾಷ್ಟ್ರವಾದಿಗಳನ್ನ ಹೇಗೆ ಹತ್ತಿಕ್ಕಬೇಕು ಅನ್ನೋದೇ ಹಿಡನ್ ಅಜೆಂಡಾ ಆಗಿತ್ತೇ ವಿನಃ ಸತ್ಯ ಏನಿದೆ ಅಂತ ನೋಡುವುದಲ್ಲ. ಹಾಗಾದ್ರೆ ಅಜಿತ್ ಭಾರತಿ ಮಾಡಿದ್ದೇನು? ಆಚಾರ್ಯ ಪ್ರಮೋದ್ ಕೃಷ್ಣನ್ ಅವರು ಏನನ್ನ ಹೇಳಿದರು, ಕಾಂಗ್ರೆಸ್ನಲ್ಲಿದ್ದಂಥವ್ರು ಆಚಾರ್ಯ ಪ್ರಮೋದ್ ಕೃಷ್ಣನ್ ಅವರು ನರೇಂದ್ರ ಮೋದಿಯನ್ನು ತಮ್ಮ ಕಲ್ಕಿ ಆಶ್ರಮಕ್ಕೆ ಉದ್ಘಾಟನೆಗೆ ಶಂಕುಸ್ಥಾಪನೆ ಕರೆದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸು ಅವ್ರ ಮೇಲೆ ಕೆಂಡಾಮಂಡಲ ಆಗಿಬಿಡುತ್ತೆ. ಆತ ಪಕ್ಷವನ್ನು ತೊರೀತಾರೆ. ಆ ಆಚಾರ್ಯ ಪ್ರಮೋದ್ ಕೃಷ್ಣನ್ನು ಉಲ್ಲೇಖ ಮಾಡಿದ್ದನ್ನು ಈ ಅಜಿತ್ ಭಾರತಿ ತಮ್ಮ ವಿಡಿಯೋದಲ್ಲಿ ಉಚ್ಚರಿಸ್ತಾರೆ. ಈ ರೀತಿ ಆಚಾರ್ಯ ಪ್ರಮೋದ್ ಕೃಷ್ಣನ್ ಹೇಳಿದರು. ಅದನ್ನು ಇವ್ರು ಇಟ್ಕೊಳ್ಳಲ್ಲ. ಆಚಾರ್ಯ ಪ್ರಮೋದ್ ಕೃಷ್ಣನ್ ಹೇಳಿದ್ದನ್ನು ಕಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಹಿಂದಿ ವಿರೋಧಿ ಅನ್ನೋದನ್ನು ಮಾತ್ರ ಕತ್ತರಿಸ್ತಾರೆ, ತಗೊಂಡನ್ನು ಕ್ಲಿಪ್ ಮಾಡ್ತಾರೆ, ಮಾಡಿ ಪೊಲೀಸ್ ಕೇಸ್ ಕೊಡ್ತಾರೆ. ಇದೇ ಕೆಲಸ ನೂಪುರ್ ಶರ್ಮಾ ಪ್ರಕರಣದಲ್ಲಿಯೂ ಆಗಿದ್ದು. ಒಂದು TV ಚಾನಲ್ನಲ್ಲಿ ನಡೆಯುವಂಥ ಸಂವಾದದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಾಗ ಒಂದು ಉಲ್ಲೇಖ ಮಾಡಿದರ ಒಂದು ಪೀಸನ್ನು ಕಟ್ ಮಾಡಿ ಮೊಹಮ್ಮದ್ ಜುಬೇರ್ ಅನ್ನುವಂಥ ವ್ಯಕ್ತಿ ಇದನ್ನು ಟ್ವೀಟ್ ಮಾಡ್ತಾನೆ. ಟ್ವೀಟ್ ಮಾಡೋದಷ್ಟೇ ಅಲ್ಲ, ಎಲ್ಲಿ ಇಸ್ಲಾಮಿಕ್ ರಾಷ್ಟ್ರವಿದ್ದಾವೋ ಅಲ್ಲಿಗೆಲ್ಲ ಅದನ್ನು ಟ್ಯಾಗ್ ಮಾಡ್ತಾ ಹೋಗ್ತಾನೆ. ಕತಾರ್ಗೂ ನಮ್ಮ ಮಧ್ಯೆ ಒಂದು ವಿರಸವನ್ನು, ಒಂದು ಸಂಘರ್ಷವನ್ನು ತಂದೆನಿಸ್ತಾನೆ. ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ, ಕೊಲೆಗಳಾಗ್ತವೆ ಅಂತ ಜುಬೇರು ಒಂದು ಫ್ಯಾಕ್ಟ್ ಚೆಕ್ ಅಂತದೆ ಅಂತ ಆಲ್ಟ್ ನ್ಯೂಸ್ ಫ್ಯಾಕ್ಟ್ ಚೆಕ್ ಅಂತ ಹೇಳ್ತಾರೆ. ಆತನನ್ನು ಸೋಷಿಯಲ್ ಮೀಡಿಯಾ ಹೆಡ್ ಮಾಡ್ತಾರೆ. ಆತನನ್ನು ಫ್ಯಾಕ್ಟ್ ನೋಡಿ ಅಂತ ಹೇಳುವಂಥ ಒಂದು ಪ್ರವೃತ್ತಿ ನಮ್ಮ ದೇಶದಲ್ಲಿ ಓದ್ತಿದೆ. ಆ ಮೊಹಮ್ಮದ್ ಜುಬೇರು ಬೆಳಗ್ಗೆ ಎದ್ದರೆ ಈ ರೀತಿ ಕತ್ತರಿಸೋದು, ಮಧ್ಯೆ ಆ ಕಡೆದ್ದು ಬೇರೆ ಈ ಕಡೆದು ಬೇರೆ, ಮಧ್ಯೆ ಇರುವ ವಿಷಯಗಳನ್ನು ಮಾತ್ರ ತಗೊಳ್ಳೋದು, ಬೆಳಗ್ಗೆ ಎದ್ದರೆ ಟ್ವೀಟ್ ಮಾಡೋದು, ಎಕ್ಸ್ನಲ್ಲಿ ಮಾಡಿ ಅವ್ರ ಮೇಲೆ ಕೇಸ್ ಹಾಕುವಾಗೆ ನೋಡ್ಕೊಳ್ಳೋದು. ಅದನ್ನೇ ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದಾನೆ. ಬಾಯಿ ತೆಗೆದ್ರೆ ಸುಳ್ಳು ಹೇಳ್ತಾನೆ. ಆ ಕಡೆ ANI ಮೇಲೆ ಕೇಸ್ ಹಾಕಿಸ್ತಾನೆ, ಈ ಕಡೆ ಆನಂದ್ ರಂಗನಾಥನ್ ಮೇಲೆ ಅವರು ಸುಳ್ಳು ಹೇಳಿದ್ದಾರೆ, ಅವರು ಇಸ್ರೇಲ್ ರೀತಿಯ ಕಾರ್ಯಾಚರಣೆ ಆಗಬೇಕು ಕಾಶ್ಮೀರದಲ್ಲಿ ಅಂತ ಹೇಳಿದ್ದಾರೆ ಅನ್ನುವಂಥ ಒಂದು ಕ್ಲಿಪ್ಪಿಂಗ್ ತಗೋತಾನೆ, ಅದನ್ನು ಹಾಕಿಸ್ತಾನೆ. ಅಂದರೆ ಇಡೀ ದೇಶದಲ್ಲಿ ಎಲ್ಲಿಯೂ ರಾಷ್ಟ್ರವಾದಿಗಳು ಇವತ್ತು ಮಾತನಾಡಬಾರದು, ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಇರಬಾರ್ದು, ಮತ್ತು ಅವರು ಯಾವುದೇ ಚರ್ಚೆಗೆ ಹೋದಾಗ ಮಾತನಾಡುವಾಗ ಹಿಂದೇಟ್ ಹಾಕಬೇಕು. ಈ 153 505 ಹಾಕೋದ್ರಿಂದ ಏನು ಗಲ್ಲು ಶಿಕ್ಷೆ ಆಗೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ದಿನ ಕೋರ್ಟ್ಗೆ ಓಡಾಡಬೇಕಲ್ವ. ಈಗ ಅಜಿತ್ ಭಾರತಿಯಲ್ಲೂ ಮಧ್ಯಪ್ರದೇಶ ದಿಲ್ಲಿಯಲ್ಲಿರೋ ವ್ಯಕ್ತಿ ಕರ್ನಾಟಕದ ಕೋರ್ಟ್ಗೆ ಹಾಜರಾಗಬೇಕು. ಒಂದು ಸಲ ಹಾಜರಾಗಲ್ಲ ಅಂದ ತಕ್ಷಣ ನಾನ್ ಬೇಲಬಲ್ ವಾರಂಟ್ ಆಗುತ್ತೆ. ನಾನ್ ಬೇಲಬಲ್ ವಾರಂಟ್ ಆದ ತಕ್ಷಣ ಪ್ರತಿ ಬಾರಿಯೂ ಆತ ಅದಕ್ಕೆ ಒಬ್ಬ ಜಾಮೀನನ್ನು ಕೊಡಬೇಕಾಗತ್ತೆ. ಖರ್ಚು ವೆಚ್ಚ ಒಂದೇ ಅಲ್ಲ, ಆತನಿಗಾಗುವಂಥ ಮಾನಸಿಕ ಹಿಂಸೆ, ಆತನ ಆಲೋಚನಾ ಶೈಲಿ ಹೇಗಾಗತ್ತೆ ಅಂದರೆ ಆತನನ್ನು ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಮಾಡೋದು. ರಾಹುಲ್ ಗಾಂಧಿ ಬೆಳಗ್ಗೆ ಎದ್ರೆ ಸಾಕ್ಷಿ ಇರಲಾರ್ದಂಥ 100
ಆರೋಪಗಳನ್ನು ಮಾಡ್ತಾರೆ. ಬರೀ ಅದಾನಿ ಪ್ರಕರಣ ಒಂದನ್ನೇ ತೆಗೆದುಕೊಳ್ಳಿ. ಅವ್ರ ಕೈ ಅದಾನಿ ಜೇಬು ಕೈ ನರೇಂದ್ರ ಮೋದಿ ಜೇಬಲ್ಲಿದೆ ಅಂತಾರೆ. 3 ಜನ ಪಿಕ್ ಪ್ಯಾಕೆಟರ್ಸು ಅಂತಾರೆ. ಏನು ಬೇಕಾದ್ ಮಾತಾಡ್ತಾರೆ. ಅವ್ರ ತಾಯಿ ನರೇಂದ್ರ ಮೋದಿ ಕೊಲೆಗಡಕ ಅಂತಾರೆ. ಹಾಗಾದ್ರೆ ನರೇಂದ್ರ ಮೋದಿ ಈ ದೇಶದಲ್ಲಿ ಎಷ್ಟು ಕೇಸ್ ಹಾಕಬೇಕು? ಇಡೀ ದೇಶಾದ್ಯಂತ ಎಲ್ಲ ಸ್ಟೇಷನಲ್ಲೂ BJP ಅವ್ರು ಕೇಸ್ ಹಾಕ್ಬೇಕಲ್ವಾ? ಇವ್ರ ಸರ್ಕಾರ ಇರೋದು 2-3 ಕಡೆ, 2 ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಇದೆ. ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳಿದಾವಲ್ವಾ? ಎಲ್ಲ ಕಡೆ ಇವ್ರ ಮೇಲೆ ಕೇಸ್ ಹಾಕ್ಬೋದಲ್ಲ? ಕಾಂಗ್ರೆಸ್ ಅವ್ರ ಮೇಲೆ, ರಾಹುಲ್ ಗಾಂಧಿ ಮೇಲೇನೆ ಕೇಸ್ ಹಾಕ್ಬೋದಲ್ವಾ? ಯಾರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೋ, ಯಾರು ಪ್ರಜಾಪ್ರಭುತ್ವ ಖತ್ರೆ ಮೇ ಹೈ ಅಂತ ಹೇಳ್ತಾರೋ, ಅವರದೇ ಪಕ್ಷದವರು ಈ ರೀತಿ ಕೇಸ್ ಹಾಕ್ಕೊಂಡು ಓಡಾಡೋದು ದುರಂತ. ಅಂದರೆ ಭಾರತೀಯ ಜನತಾ ಪಕ್ಷ ಇಂಥ ಯಾರು ಧ್ವನಿಯನ್ನೆತ್ತಾರೋ ಅವರ ಪರವಾಗಿ ನಿಲ್ಲೋದೇ ಅಪರೂಪ. ನೂಪುರ್ ಶರ್ಮಾ ಎಲ್ಲಿದ್ದಾರೆ ಇವತ್ತು ಹೇಳಿ ನೋಡೋಣ. ಆಕೆ ಸರ್ ತನ್ ಸೆಜ್ಜೋದು ಅಂತ ಆಕೆ ಕತ್ ಕಡಿಬೇಕು ಅಂತ ಓಡಾಡ್ತಾರೆ. ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಹೌದು. ಸಾರ್ವಜನಿಕ ಜೀವನ ಎಲ್ಲಿದೆ ಇವತ್ತು? ಅವ್ರಿಗೆ ಪಕ್ಷದಿಂದ ತೆಗೆದು ಹಾಕಲಾಗ್ತಾ ಇತ್ತು. ಸ್ಪೋಕ್ಸ್ ಪರ್ಸನ್ ಪೋಸ್ಟಿಂದ ಅವತ್ತಿ ಕಿತ್ತಾಕಲಾಯಿತು. ಇವತ್ತವರೆಗೂ ಅಡ್ರೆಸ್ ಇಲ್ಲ. ಪುಣ್ಯಕ್ಕೆ ಅಜಿತ್ ಭಾರತಿ ವಿಷಯಕ್ಕೆ ಸ್ವತಃ ಶಹಜಾದ್ ಪೂನಾವಾಲಾ ಸ್ವತಃ ಟ್ವೀಟ್ ಮಾಡಿದರು, ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಗೆ ಕಾನೂನಿನ ಸಹಾಯ ಕೊಡ್ತೀವಿ, ಏನು ಹೆದರಬೇಡಿ, ನಿಮ್ಮ ಎಲ್ಲ ನೋಡ್ಕೋತೀವಿ ಅಂತ ಹೇಳಿದರು. ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು ಧ್ವನಿಯನ್ನೆತ್ತಿದ್ರು. ಪ್ರೊಟೆಕ್ಟ್ ಅಜಿತ್ ಭಾರತಿ ಅಂತ ದೊಡ್ಡದಾದಂಥ ಆಂದೋಲನ ನಡೀತಾ ಇದೆ. ಸಪೋರ್ಟ್ ಅಜಿತ್ ಭಾರತಿ ಅಂತ ದೊಡ್ಡದಾಗಿ ಆಂದೋಲನ ನಡೀತಾ ಇಡೀ ದೇಶಾದ್ಯಂತ. ಕರ್ನಾಟಕ ಸರ್ಕಾರದ ಬಗ್ಗೆ ಎಲ್ಲ ಕಡೆ ದೊಡ್ಡ ಯಾವ ರೀತಿಯ ಕಳಂಕಕ್ಕೆ ಒಳಗಾಗ್ತಾ ಇದೆ ಈ ಒಂದು ಕೇಸಿಂದ ಅಂತಂದರೆ, ರಾಹುಲ್ ಗಾಂಧಿ ಅವರ ಮಾತುಗಳೆಲ್ಲ ಈಗ ಹೊರಗಡೆ ಬರ್ಲಿಕ್ಕೆ ಶುರು ಆಗ್ಬಿಟ್ಟು. ಅವ್ರು ಯಾವ್ಯಾವ ರೀತಿ ಸಾಕ್ಷಿ ಇಲ್ಲದೆ ಮಾತಾಡಿದ್ದಾರೆ, ಯಾವ್ಯಾವ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅನ್ನೋವಂಥವೆಲ್ಲ ಈಗ ಟ್ವಿಟರ್ ಹ್ಯಾಂಡಲಲ್ಲಿ ಕಟ್ ಮಾಡಿ ಎಲ್ಲರೂ ರಾಷ್ಟ್ರವಾದಿಗಳು ಶೇರ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಇದ್ರ ಮೇಲೆ ಕೇಸ್ ಹಾಕ್ಬೋದಲ್ವ, ಇದ್ರ ಮೇಲೆ ಕೇಸ್ ಹಾಕ್ಬೋದಲ್ವ ಅಂತ. ಇಲ್ಲಿವರೆಗೂ ಯಾರೂ ರಾಹುಲ್ ಗಾಂಧಿ ಮಾತನಾಡಿದ್ದನ್ನು ಗಂಭೀರವಾಗಿ ತಗೊಳ್ಳಿಲ್ಲ, ಮತ್ತು ಯಾರೂ ಕೇಸು ಹಾಕಲಿಲ್ಲ ಇವ್ರ ಮೇಲೆ. ಏನೋ ಇವರು ಭಾಳ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಆದರೆ ಅಜಿತ್ ಭಾರತಿ ಅನ್ನುವಂಥ ವ್ಯಕ್ತಿ ಇನ್ನೊಬ್ಬರು ಹೇಳಿದ ಮಾತನ್ನು ಉಲ್ಲೇಖ ಮಾಡಿದ್ದನ್ನು ಆಚಾರ್ಯ ಪ್ರಮೋದ್ ಕೃಷ್ಣನ್ ಅವರು ಸೇರಿಸಿದ್ದಕ್ಕೆ ಕರ್ನಾಟಕದಲ್ಲಿ ಕೇಸ್ ಬರುತ್ತೆ. ಕೋಮು ದ್ವೇಷವನ್ನು ಹೆಚ್ಚಿಸ್ತಾ ಇದ್ದಾರೆ. ಈ ರಾಹುಲ್ ಗಾಂಧಿ ಹೇಳಿದ ಮಾತನ್ನು ಇಟ್ಕೊಂಡು ಎಲ್ಲಿಯಾದರೂ ಗಲಾಟೆಯಾಗಿ ಗಲಭೆಯಾಗಿ ಈ ದೇಶದಲ್ಲಿ ಎಲ್ಲೋ ಒಂದು ಕಡೆ ಆಗಿದ್ದರೆ, ಅದಾದಮೇಲೆ ಕರ್ನಾಟಕದಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕಿದರೆ ಒಪ್ಪಣ, ಹೌದು ಈತ ಹೇಳಿದ್ದಕ್ಕೆ ಹಿಂಗೆ ಗಲಾಟೆ ಆಯಿತು ಅಂತ. ಹಾಲಿಲ್ಲ ಬಟ್ಲಿಲ್ಲ ಗುಟಕ್ಕೆ ಅಂದಿದ್ರಂತೆ, ಆ ರೀತಿಯಾದಂಥ ಕೇಸ್ ಇದು. ಯಾಕೆ ಹಂಗಾಗತ್ತೆ? ಸರ್ಕಾರ ಕಾಂಗ್ರೆಸ್ ಇದೆ. ಸಚಿವನೇ ಬಾಯ್ಬಿಟ್ಟು ಹೇಳ್ತಾನೆ ಒಳಗೆ ಹಾಕ್ತೀನಿ ಅಂತ ಹೇಳಿದಾಗ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆ ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ವಿವೇಚನೆಯ ಪ್ರಶ್ನೆಯೇ ಬರೋಲ್ಲ. ವಿವೇಕ ಮತ್ತು ವಿವೇಚನೆ ಎರಡೂ ಇಲ್ಲಿ ಪ್ರಶ್ನೆನೇ ಬರೋದಿಲ್ಲ. ಅಲ್ಲಿ ದರ್ಶನ್ ಮಾಡಿದ್ದಕ್ಕೂ ಇಲ್ಲಿ ಇವ್ರು ಮಾಡೋದಕ್ಕೂ ಏನು ವ್ಯತ್ಯಾಸ ಇದೆ? ಅಲ್ಲಿ ಅವನು ಸಾಯಿಸಿದ ಈತನನ್ನು ನೈತಿಕವಾಗಿ ಕೊಲೆ ಮಾಡ್ತಾ ಇದ್ದಾರೆ. ನೈತಿಕವಾಗಿ ಅಜಿತ್ ಭಾರತಿ ಧ್ವನಿ ಎತ್ತಲಾರ್ದಾಗ ಮಾಡೋದು ಎರಡೂ ಒಂದೇ. ಎರಡೂ ಸಾವೇ. ಒಂದು ದೈಹಿಕವಾದ ಸಾವು, ಒಂದು ನೈತಿಕವಾದಂಥ ಸಾವು. ಈ ರೀತಿ ಕರ್ನಾಟಕ ಹೆಸರಾಗತ್ತಲ್ಲ ರಾಷ್ಟ್ರ ಮಟ್ಟದಲ್ಲಿ ಅನ್ನೋದಕ್ಕೆ ನಂಗೆ ಬೇಜಾರಾಗತ್ತೆ. ನಿಜವಾದಂಥ ಕೇಸ್ ಬಗ್ಗೆ, ಅಪರಾಧ ಪ್ರಕ್ರಿಯೆಯಲ್ಲಿ ತೊಡಗಿದಂಥ ವ್ಯಕ್ತಿಗೆ ಉದ್ದೇಶವೇ ಆತ ಕೋಮು ದ್ವೇಷವನ್ನು ಹೆಚ್ಚಿಸೋದನ್ನು ಮಾಡಿದರೆ ಖಂಡಿತವಾಗಿ ಕೇಸ್ ಹಾಕಲಿ. ಸಂಬಂಧವೇ ಇರಲಾರ್ದಂಥ ಮಾರ್ಕಿಂಗ್ ಮಾಡಿ ಒಬ್ಬೊಬ್ಬರನ್ನೇ ಧ್ವನಿಯನ್ನು ಅಡಗಿಸೋದಿದೆಯಲ್ಲ, ಅದು ಯಾವತ್ತಿದ್ರೂ ಡೇಂಜರೇ. ಅದು ಸರ್ಕಾರ ಇವತ್ತಿರತ್ತೆ, ನಾಳೆ ಹೋಗತ್ತೆ ರೀ. ಮುಂದೇನು ಇವ್ರ ಕತೆ? ಇವರೆಲ್ಲ ರಾಜಕಾರಣಿಗಳು ಬಣ್ಣ ಏನು ಅಂತ ಎಲ್ರಿಗೂ ಗೊತ್ತಿರತ್ತೆ. ಇವತ್ತು ಒಬ್ಬ ರಾಜಕಾರಣಿ ಈ ರೀತಿ ಕೇಸ್ ಹಾಕ್ಸ್ತಾನಂದ್ರೆ ಆ ರಾಜಕಾರಣಿದು ಏನೇನಿದೆ ಅಂತ ತೆಗಿಲಿಕ್ಕೆ ಪತ್ರಕರ್ತರಿಗೆ ಗೊತ್ತಿರಲ್ವಾ? ಆತ ಇವತ್ತಿಲ್ಲ ನಾಳೆ ತೆಗಿತಾನೆ. ಈ ಸತ್ಯವಾದರೂ ಅರ್ಥ ಮಾಡ್ಕೋಬೇಕಲ್ಲ ರಾಜಕಾರಣಿಗಳು. ತಾವಿರೋದು ಗಾಜಿನ ಮನೆಯಲ್ಲಿ ಅಂತ ತಿಳ್ಕೊಬೇಕಲ್ವಾ? ಪ್ರಜಾಪ್ರಭುತ್ವವನ್ನು ನಾಶ ಮಾಡುತ್ತೆ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಇವರು ಅದೇ ತಾನೇ ಮಾಡ್ತಾ ಇರೋದು. ಕರ್ನಾಟಕ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು ಯಾವುದಕ್ಕೆ? ಅಜಿತ್ ಭಾರತಿ ಅನ್ನೋವಂಥವ್ರ ಮೇಲೆ ಕೇಸ್ ಹಾಕಿದ್ದೀರಿ ಅನ್ನೋವಂಥ ಕಾರಣಕ್ಕೋಸ್ಕರ. ಇಂಥದ್ದು ಒಂದಲ್ಲ 100 ಇದ್ದಾವೆ. ಮತ್ತೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.